Hello students and welcome to Physics Pep Talk. So second PUC exam 1 ಸ್ಕ್ಯಾನ್ಡ್ ಕಾಪಿ ತಗೊಳ್ಳೋದು ಹೇಗೆ, ರಿವ್ಯಾಲ್ಯೂಯೇಷನ್ಗೆ ಅಪ್ಲೈ ಮಾಡೋದು ಹೇಗೆ ಅಥವಾ ರೀಟೋಟಲಿಂಗ್ಗೆ ಅಪ್ಲೈ ಮಾಡೋದು ಹೇಗೆ ಅಂತ ಸ್ಟೆಪ್ ವೈಸ್ ಗೈಡೆನ್ಸ್ ಈ ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಸೊ ವಿಡಿಯೋನ ಸ್ಕಿಪ್ ಮಾಡದೆ ಎಂಡ್ವರೆಗೂ ನೋಡಿ. ಒಂದು ಸಣ್ಣ ಪಾಯಿಂಟ್ ಸ್ಕಿಪ್ ಆದರೂ ನಿಮಗೆ ಕರೆಕ್ಟಾಗಿ ಪ್ರೊಸೀಜರ್ ಕಂಪ್ಲೀಟ್ ಆಗೋದಿಲ್ಲ, ಆಯಿತಾ? ಹಾಗಾಗಿ ಎಂಡ್ವರೆಗೂ ನೋಡಿ. ಸೊ ಫಸ್ಟು ನೀವು ನಿಮ್ಮ ಬ್ರೌಸರ್ಗೆ ಹೋಗಿ KSEAB ಅಂತ ಸರ್ಚ್ ಮಾಡಿ. ಸೊ ಸರ್ಚ್ ಮಾಡಿದ ತಕ್ಷಣ ನಿಮಗೆ ಈ ಥರದ್ದು ಪೇಜ್ ಓಪನ್ ಆಗುತ್ತೆ. ಫಸ್ಟ್ ಸರ್ಚ್ ರಿಸಲ್ಟ್ ಇದೆ ನೋಡಿ, KSEAB.karnataka.gov.in. ಇದನ್ನೇ ಸೆಲೆಕ್ಟ್ ಮಾಡ್ಕೋಬೇಕು. ಆವಾಗ ನಿಮಗೆ ಈ ವೆಬ್ ಪೇಜ್ ಓಪನ್ ಆಗುತ್ತೆ. ಸೊ ನೆನಪಿರಲಿ, ನಿಮ್ಮ ಸ್ಕ್ಯಾನ್ಡ್ ಕಾಪಿಗೆ ಪರ್ ಸಬ್ಜೆಕ್ಟ್ 530 ರೂಪಾಯಿ ಚಾರ್ಜ್ ಮಾಡ್ತಾಯಿದ್ದಾರೆ ಸ್ಕ್ಯಾನ್ಡ್ ಕಾಪಿಗೆ. ಸ್ಕ್ಯಾನ್ಡ್ ಕಾಪಿನ ನೀವು ತೊಗೊಂಡು ನಿಮ್ಮ ಟೀಚರ್ ಹತ್ರ ವ್ಯಾಲ್ಯೂಯೇಷನ್ ಮಾಡಿಸಿ ನಿಮಗೆ 100% ಮಾರ್ಕ್ಸ್ ಬರುತ್ತೆ ಅಂತ ಕನ್ಫರ್ಮ್ ಆದಮೇಲೆ ರಿವ್ಯಾಲ್ಯೂಯೇಷನ್ಗೆ ಅಪ್ಲೈ ಮಾಡಿ. ರಿವ್ಯಾಲ್ಯೂಯೇಷನ್ಗೆ ಎಷ್ಟು ರೂಪಾಯಿ ಚಾರ್ಜ್ ಮಾಡ್ತಾರೆ ಅಂದರೆ 1670 ರೂಪಾಯಿ ಪರ್ ಸಬ್ಜೆಕ್ಟ್ ಚಾರ್ಜ್ ಮಾಡ್ತಾಯಿದ್ದಾರೆ. ಸೊ ಸೆನ್ಸಿಬಲ್ಲಾಗಿ ಯೋಚನೆ ಮಾಡಿ. ನಿಮಗೆ ಅಕಸ್ಮಾತ್ 5 ಮಾರ್ಕ್ಸ್ ಏನಾದರೂ ಬರ್ತಾ ಇದ್ದರೆ ರಿವ್ಯಾಲ್ಯೂಯೇಷನ್ಗೆ ಅಪ್ಲೈ ಮಾಡಿದ್ರೆ, ಸೊ ಅದಕ್ಕಿಂತ ಎಕ್ಸಾಮ್ 2 ಬರೆಯೋದೇ ಬೆಟರ್ ಆಪ್ಷನ್ ಅಂತ ಅನಿಸುತ್ತೆ. ಮತ್ತು ನಿಮ್ಮ ಸ್ಕ್ಯಾನ್ಡ್ ಕಾಪಿನೂ ಅಷ್ಟೇ ಯಾವುದ್ಯಾವುದೋ ಟೀಚರ್ ಕೈಯಲ್ಲಿ ಹೋಗಿ ತೋರಿಸ್ಬೇಡಿ. ವ್ಯಾಲ್ಯೂಯೇಷನ್ಗೆ ಯಾರ್ಯಾರು ಹೋಗಿದ್ರಲ್ಲ ಅವ್ರಿಗೆ ತೊಗೊಂಡೋಗಿ ತೋರಿಸಿ. ಅವ್ರು ಕನ್ಫರ್ಮಾಗಿ ಹೇಳ್ತಾರೆ ನಿಮಗೆ ಮಾರ್ಕ್ಸ್ ಬರುತ್ತೋ ಇಲ್ವೋ ಅಂತ. ಇಬ್ಬರು ಟೀಚರ್ ಹತ್ರ ನೀವು ಸ್ಕ್ಯಾನ್ಡ್ ಕಾಪಿನ ತೊಗೊಂಡೋಗಿ ತೋರಿಸಿ, ನಿಮ್ಮ ಕಾಲೇಜಿನ ಟೀಚರ್ಸ್ ಹತ್ರ. ಅವ್ರು ಕನ್ಫರ್ಮಾಗಿ ಹೇಳ್ತಾರೆ ಅಪ್ಲೈ ಮಾಡು ಅಥವಾ ಅಪ್ಲೈ ಮಾಡಬೇಡ ಅಂತ. ಶೋರ್ ಶಾರ್ಟಲ್ಲಿ ಅವ್ರು ಹೇಳ್ತಾರೆ. ಅವ್ರು ಹೇಳ್ದಂಗೆ ಕೇಳಿ, ಮುಂದಿನ ಸ್ಟೆಪ್ಪನ್ನು ತಗೊಳ್ಳಿ, ಆಯಿತಾ? ಇವಾಗ ಈ ವೆಬ್ ಪೇಜ್ಗೆ ಬಂದ್ವಿ. ಇಲ್ಲಿ ಸ್ವಲ್ಪ ಸ್ಕ್ರಾಲ್ ಡೌನ್ ಮಾಡಿ. ಇಲ್ಲಿ ನಿಮಗೆ ಆನ್ಲೈನ್ ಸರ್ವೀಸಸ್ ಅಂತ ಒಂದು ಆಪ್ಷನ್ ಇದೆ. ಇಲ್ಲಿ ಸೆಕೆಂಡ್ PUC ಮೇಲೆ ಸೆಲೆಕ್ಟ್ ಮಾಡಿದ್ರೆ ಅಪ್ಲೈ ಫಾರ್ ಫೋಟೋ ಕಾಪಿ ರಿವ್ಯಾಲ್ಯೂಯೇಷನ್ ರೀಟೋಟಲಿಂಗ್ ಆಫ್ PUC 2025 ಎಕ್ಸಾಮ್ 1 ಅಂತ ಇದೆಯಲ್ಲ, ಈ ಆಪ್ಷನನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ಇಲ್ಲಿ ನೋಡಿ ಕೊಟ್ಟಿದ್ದಾರೆ, ಅಪ್ಲಿಕೇಶನ್ ಫಾರ್ ಸ್ಕ್ಯಾನ್ ಕಾಪಿ ಆಫ್ ಸೆಕೆಂಡ್ PUC 2025 ಎಕ್ಸಾಮ್ 1. ಸೊ ಈ ಸ್ಕ್ಯಾನ್ಡ್ ಕಾಪಿ ಎಲ್ಲರೂ ಅಪ್ಲೈ ಮಾಡಲೇಬೇಕು. ಸ್ಕ್ಯಾನ್ಡ್ ಕಾಪಿನ ಅಪ್ಲೈ ಮಾಡಿಲ್ಲ ಅಂತ ಹೇಳಿದ್ರೆ ನಿಮಗೆ ರಿವ್ಯಾಲ್ಯೂಯೇಷನ್ಗೂ ಅಪ್ಲೈ ಮಾಡೋದಕ್ಕಾಗೋದಿಲ್ಲ, ಹಾಗೆ ರೀಟೋಟಲಿಂಗಿಗೂ ಅಪ್ಲೈ ಮಾಡೋದಕ್ಕೆ ಆಗೋದಿಲ್ಲ. ಮತ್ತು ಇನ್ನೂ ಒಂದು ಏನಂದರೆ, ರೀಟೋಟಲಿಂಗ್ಗೆ ಇವರು 0 ರೂಪೀಸ್ ಇಟ್ಟಿದ್ದಾರೆ. ಅಂದರೆ ನೀವು ಸ್ಕ್ಯಾನ್ಡ್ ಕಾಪಿ ತೊಗೊಂಡು ಎಲ್ಲರೂ ಟೋಟಲ್ ಮಿಸ್ಟೇಕ್ ಇದ್ದರೆ ರೀಟೋಟಲಿಂಗಿಗೆ ಫ್ರೀಯಾಗಿ ಅಪ್ಲೈ ಮಾಡ್ಬೋದು. ಅದೇ ರಿವ್ಯಾಲ್ಯೂಯೇಷನ್ಗಾದರೆ 1670 ರೂಪಾಯಿ ಕಟ್ಟಬೇಕು, ಆಯಿತಾ? ಈ ಸ್ಕ್ಯಾನ್ಡ್ ಕಾಪಿಗೆ ಲಾಸ್ಟ್ ಡೇಟ್ ಯಾವತ್ತು ಅಪ್ಲೈ ಮಾಡಿದ್ರೆ ಅಂತ ಹೇಳಿದ್ರೆ 13th of April ಇಸ್ ದ ಲಾಸ್ಟ್ ಡೇಟ್. ಅಷ್ಟರೊಳಗಡೆ ನೀವು ಸ್ಕ್ಯಾನ್ಡ್ ಕಾಪಿಗೆ ಅಪ್ಲೈ ಮಾಡಿ ಪೇಮೆಂಟ್ ಸಕ್ಸಸ್ಫುಲ್ಲಾಗಿ ಕಂಪ್ಲೀಟ್ ಮಾಡಿರಬೇಕು. ನಾನು ಇದೇ ವಿಡಿಯೋದಲ್ಲಿ ಆನ್ಲೈನಲ್ಲೇ ಪೇಮೆಂಟ್ ಮಾಡೋದು ಹೇಗೆ ಅಂತ ತೋರಿಸ್ಕೊಡ್ತೀನಿ, ಆಯಿತಾ? ಅದಾದಮೇಲೆ ರಿವ್ಯಾಲ್ಯೂಯೇಷನ್ಗೆ ಪೋರ್ಟಲ್ ಯಾವತ್ತು ಓಪನ್ ಆಗುತ್ತೆ ಅಂತ ಹೇಳಿದ್ರೆ 12th of April ಓಪನ್ ಆಗುತ್ತೆ. ಯು ಹ್ಯಾವ್ ಟು ಸಬ್ಮಿಟ್ ದ ಅಪ್ಲಿಕೇಶನ್ ವಿತಿನ್ 17th of April. 17th of April ಒಳಗಡೆ ನಿಮ್ಮ ಪೇಮೆಂಟು ಆಗಿರಬೇಕು, ಆನ್ಲೈನ್ ಪೇಮೆಂಟ್, ಆಯಿತಾ? ಸೊ ಇಷ್ಟು ಡೀಟೇಲ್ಸ್ ಆಯಿತು. ಈಗ ಹೇಗೆ ಅಪ್ಲೈ ಮಾಡಬೇಕು ಅಂದರೆ ಈ ಪೇಜಲ್ಲಿ ನೋಡಿ, ಸ್ವಲ್ಪ ಸ್ಕ್ರಾಲ್ ಡೌನ್ ಮಾಡಿದ್ರೆ ಅಪ್ಲಿಕೇಶನ್ ಸ್ಟೇಟಸ್, ಆನ್ಲೈನ್ ಅಪ್ಲಿಕೇಶನ್ ಅಂತ 2 ಆಪ್ಷನ್ ಇದೆ. ಈ ಅಪ್ಲಿಕೇಶನ್ ಸ್ಟೇಟಸ್ ಯಾವಾಗ ಅಪ್ಲಿಕಬಲ್ ಅಂದರೆ, ಇದರ ನಾನು ಸ್ಕ್ಯಾನ್ಡ್ ಕಾಪಿಗೆ ಅಪ್ಲೈ ಮಾಡಿದ್ಮೇಲೆ ನನಗೊಂದು ಅಪ್ಲಿಕೇಶನ್ ನಂಬರ್ ಅಂತ ಬರುತ್ತೆ. ಅದನ್ನು ಈಗ ನನಗೆ ಸ್ಕ್ಯಾನ್ ಆಗಿ ನನಗೆ ಬಂತಾ, ಎಲ್ಲಿದೆ ಅದು ಅಂತ ನನಗೆ ಗೊತ್ತಾಗೋದಕ್ಕೆ ಅಪ್ಲಿಕೇಶನ್ ಸ್ಟೇಟಸ್ಗೆ ಹೋಗಬೇಕು, ಆಯಿತಾ? ಸೊ ಅಂದರೆ ಸ್ಕ್ಯಾನ್ ಆಗಿದೆಯಾ, ನನಗೆ ಕಳಿಸಿದ್ರೆ ಅವರು ಇಲ್ವಾ ಅಂತ ಗೊತ್ತಾಗುತ್ತೆ ಬೇಸಿಕಲಿ. ಸೊ ಅಮೆಝಾನಲ್ಲಿ ಏನಾದರೂ ಒಂದು ಆರ್ಡ್ರ್ ಪ್ಲೇಸ್ ಮಾಡಿದ್ರೆ ಟ್ರಾನ್ಸಿಟಲ್ಲಿ ಇದೆಯೋ ಇಲ್ವ ಅಂತ ಗೊತ್ತಾಗುತ್ತಲ್ಲ, ಅದೇ ಥರ ಅಪ್ಲಿಕೇಶನ್ ಸ್ಟೇಟಸ್ ಗೊತ್ತಾಗೋದಕ್ಕೆ ಇದು. ನಾವೀಗ ಅಪ್ಲೈ ಮಾಡೋದನ್ನು ಕಲಿತಾ ಇದ್ದೀವಲ್ವಾ. ಸೊ ವಿ ಹ್ಯಾವ್ ಟು ಕ್ಲಿಕ್ ಆನ್ ಆನ್ಲೈನ್ ಅಪ್ಲಿಕೇಶನ್. ಸೊ ಕ್ಲಿಕ್ ಮಾಡಿದ್ರೆ ಇಲ್ಲಿ ನೋಡಿ, ಇಲ್ಲಿ ಈ ಪ್ರೊಸೀಜರಿಂದ ಮುಂದೆ ನಮಗೆ ಬರೀ ಸ್ಕ್ಯಾನ್ಡ್ ಕಾಪಿಗೆ ಮಾತ್ರ ಅಪ್ಲಿಕಬಲ್ಲು ಈಗ, ಯಾಕೆಂದರೆ ಈ ಪೋರ್ಟಲ್ ಇನ್ನೂ ಓಪನ್ ಆಗಿಲ್ಲ. ಅಪ್ಲಿಕೇಶನ್ ಫಾರ್ ರಿವ್ಯಾಲ್ಯೂಯೇಷನ್ ಏನಿದೆ, ಈ ಪೋರ್ಟಲ್ ಇನ್ನೂ ಓಪನ್ ಆಗಿಲ್ಲ. ಸೊ ಇವತ್ತೇನು ಹೇಳ್ಕೊಡ್ತೀನಲ್ಲ, ರಿವ್ಯಾಲ್ಯೂಯೇಷನ್ಗೂ ಸೇಮ್ ಸ್ಟೆಪ್ಸು, ಬಟ್ ಇವತ್ತು ಇಲ್ಲಿ ಕ್ಲಿಕ್ ಮಾಡ್ತೀನಿ. ರಿವ್ಯಾಲ್ಯೂಯೇಷನ್ ದಿನ ಇಲ್ಲಿ ಕ್ಲಿಕ್ ಮಾಡಬೇಕಾಗತ್ತೆ. ರೀಟೋಟಲಿಂಗಿಗೆ ಹೋಗೋದಾದರೆ ಇಲ್ಲಿ ಕ್ಲಿಕ್ ಮಾಡಬೇಕಾಗತ್ತೆ. ಸೊ ಇವತ್ತು ಇಲ್ಲಿ ಮಾತ್ರ ಅಪ್ಲಿಕಬಲ್ ಅಲ್ವಾ. ಸೊ ಅಪ್ಲಿಕೇಶನ್ ಫಾರ್ ಸ್ಕ್ಯಾನ್ಡ್ ಕಾಪಿ ಮೇಲೆ ನಾನು ಕ್ಲಿಕ್ ಮಾಡ್ತೀನಿ. ಕ್ಲಿಕ್ ಮಾಡಿದ್ರೆ ಈ ಥರ ಬರುತ್ತೆ. ಇಲ್ಲಿ ನೀವು ಸೆಲೆಕ್ಟ್ ಮಾಡಬೇಕಾಗಿರೋದು ಇನಿಷಿಯಲಿ ಬರೀ ನಿಮ್ಮ ರಿಜಿಸ್ಟರ್ ನಂಬರ್ ಮಾತ್ರ. ಸೊ ಯಾವುದೋ ಒಂದು ರ್ಯಾಂಡಮ್ ರಿಜಿಸ್ಟರ್ ನಂಬರ್ ನಾನು ಇವಾಗ ಅಪ್ಲೈ ಮಾಡ್ತೀನಿ. ಸೊ ಯಾರೂ ಬೇಜಾರು ಮಾಡ್ಕೋಬಿಡಿ, ಯಾರ್ದೋ ಬೇರೆಯವ್ರ ನಂಬರ್ ತೊಗೊಂಡ್ಬಿಟ್ರು ಅಂತ, ಏನೂ ಪ್ರಾಬ್ಲಮ್ ಆಗೋದಿಲ್ಲ, ಆಯಿತಾ? ಸೊ ಯಾವುದೋ ಒಂದು ನಂಬರ್ ಹಾಕ್ತೀನಿ ನಾನು.
ಪಾಪ ಯಾರೋ ನಮ್ಮ ಸ್ಟೂಡೆಂಟ್ ರಿಸಲ್ಟ್ ನೋಡಿ ಅಂತ ಕಳಿಸಿದ್ರು, ಅವ್ರದ್ದೇ ನಂಬರ್ ಯೂಸ್ ಮಾಡ್ತಾಯಿದ್ದೀನಿ ಅಷ್ಟೇ. ಸೊ ಇವರು ತೇಜಸ್ ಅಂತ. ಸೊ ಇವರು ಪಾಸ್ ಆಗಿದ್ದಾರೆ ಎಲ್ಲ. ಬಟ್ ನಾನು ಅಸ್ಯೂಮ್ ಮಾಡ್ಕೊಳ್ತಾ ಇದ್ದೀನಿ ಇವರಿಗೆ ಯಾರಿಗೋ ಒಂದರಲ್ಲಿ ಅಸಮಾಧಾನ ಇದೆ ಯಾವುದೋ ಒಂದು ಸಬ್ಜೆಕ್ಟಲ್ಲಿ, ನಾನು ಇದನ್ನು ಸ್ಕ್ಯಾನ್ ಕಾಪಿ ತರಿಸ್ಬೇಕು. ಸೊ ಹಿಂಗೆ ಕೊಟ್ಟ ತಕ್ಷಣ ರಿಜಿಸ್ಟರ್ ನಂಬರ್ ಕೊಟ್ಟ ತಕ್ಷಣ ಹೆಸರು ಎಲ್ಲ ಆಟೋಮೆಟಿಕ್ಕಾಗಿ ಬಂತು, ಆಯಿತಾ. ಸೊ ಇಲ್ಲಿ ನೋಡಿ ಬಾಟಮಲ್ಲಿ ಬರ್ತೀನಿ. ಇವಾಗ ಇವರು 2 ಸಬ್ಜೆಕ್ಟ್ಗೆ ಅಪ್ಲೈ ಮಾಡಬೇಕು ಅಂತ ಅಂದ್ಕೊಂಡಿದ್ದಾರೆ ಅಂತ ನಾನು ಅಸ್ಯೂಮ್ ಮಾಡ್ಕೊಳ್ತೀನಿ. ಸೊ ನಾನು ಇವಾಗ ಫಿಸಿಕ್ಸ್ಗೆ ಬೇಕು, ಇಲ್ಲಿ ನೋ ಅಂತಿದೆಯಲ್ಲ, ಇದ್ರ ಮೇಲೆ ಕ್ಲಿಕ್ ಮಾಡಿ ಅದನ್ನು ಎಸ್ ಮಾಡಬೇಕು. ಎಸ್ ಮಾಡಿದ ತಕ್ಷಣ 530 ರೂಪಾಯಿ ಕಟ್ಟಿ ಅಂತ ಬರುತ್ತೆ. ಅದೇ ಥರ ಇನ್ನೊಂದು ಸಬ್ಜೆಕ್ಟ್ನ ಸೆಲೆಕ್ಟ್ ಮಾಡ್ಕೋತೀನಿ, ಮ್ಯಾಥಮೆಟಿಕ್ಸ್. ಸೊ 530 1060 ರೂಪಾಯಿ ಆಯಿತು. ಸೊ ನನಗೆ ಇದೆರಡು ಸ್ಕ್ಯಾನ್ ಕಾಪಿ ಬೇಕು ಅಂತ ಅಪ್ಲೈ ಮಾಡ್ತಾಯಿದ್ದೀನಿ ಇವಾಗ. ಸೊ ಹಾಗೆ ಇದೆರಡಕ್ಕೂ ಎಸ್ ಕೊಟ್ಟ ಮೇಲೆ ಯಾವ್ಯಾವ ಸಬ್ಜೆಕ್ಟ್ ಬೇಕು ಆ ಸಬ್ಜೆಕ್ಟ್ಗೆ ಎಸ್ ಅಂತ ಕೊಡಿ, ಆಯಿತಾ. ಅದಾದಮೇಲೆ ಇನ್ನು ಕೆಳಗೆ ಬಂದರೆ ಕ್ಯಾಂಡಿಡೇಟ್ಸ್ ಮೊಬೈಲ್ ನಂಬರ್ ಅಂತಿದೆ. ಸೊ ಇವಾಗ ಯಾವುದಾದ್ರು ರ್ಯಾಂಡಮ್ ಆಗಿ ಒಂದು ಮೊಬೈಲ್ ನಂಬರ್ ಕೊಡ್ತೀನಿ. ಸೊ ನನ್ನದೇ ಮೊಬೈಲ್ ನಂಬರ್ ಕೊಡ್ತೀನಿ, 9986555819. ಸೊ ಮೊಬೈಲ್ ನಂಬರ್ ಕೊಟ್ಟೆ. ಮೊಬೈಲ್ ನಂಬರ್ ಆದಮೇಲೆ ಹಳ್ಳಿ ಕೇಳ್ತದೆ, ಯಾವ ಹಳ್ಳಿಯವರು ನೀವು ಅಂತ. ಸೊ ಯಾವುದೋ ಒಂದು ಸುಮ್ಮನೆ ಏನೇನೋ ಹಾಕೋದು. ಇಮೇಲ್ ಐ ಡಿ. ಸೊ ಇಮೇಲ್ ಐ ಡಿನೂ ಅಷ್ಟೇ, ನೀವು ಇದನ್ನೆಲ್ಲ ಕ್ಲೀನಾಗಿ ಕೊಡಬೇಕು, ಏನೇನೋ ಕೊಟ್ಟರೆ ಆಗೋದಿಲ್ಲ, ಆಯಿತಾ. ನಾನು ಸುಮ್ಮನೆ ನಿಮಗೆ ತೋರಿಸೋದಕ್ಕಲ್ವಾ, ಅದಕ್ಕೆ ಸುಮ್ಮನೆ ರ್ಯಾಂಡಮ್ಮಾಗಿ ಏನೇನೋ ಟೈಪ್ ಮಾಡ್ತಾಯಿದ್ದೀನಿ. ಬಟ್ ನೀವು ಕ್ಲೀನಾಗಿ ಟೈಪ್ ಮಾಡಿ, ಆಯಿತಾ. ಸೊ ಆ್ಯಂಡ್ ಲಾಸ್ಟು ಓಕೆ. ಸೊ ಇಷ್ಟು ಟೈಪ್ ಆದಮೇಲೆ ಇವಾಗ 2 ಅಪ್ಲೈ ಮಾಡಿದ್ದೀನಿ, 2 ಸಬ್ಜೆಕ್ಟ್ಗೆ. ಇವಾಗ ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡಬೇಕು. ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡಿದ್ರೆ ನೋಡಿ ಒಂದು ಚಲನ್ ನಂಬರ್ ಬರುತ್ತೆ ನಿಮಗೆ. ಚಲನ್ ನಂಬರ್ ಒಂದು ರಿಜಿಸ್ಟರ್ ಆಗುತ್ತೆ. ಸೊ ಈ ಚಲನ್ ನಂಬರ್ ಬಂದಮೇಲೆ ನೀವು ಇಲ್ಲೇ ಆನ್ಲೈನ್ ಪೇಮೆಂಟ್ ಮಾಡೋದೇ ಬೆಟರ್ ಆಪ್ಷನ್. ನಾನು ನಿಮಗೆ ಸ್ಟೆಪ್ ವೈಸ್ ಹೇಳ್ಕೊಡ್ತೀನಿ ಹೇಗೆ ಅಪ್ಲೈ ಮಾಡಬೇಕು ಅಂತ. ಸೊ ಮೇಕ್ ಪೇಮೆಂಟ್ ಮೇಲೆ ಕ್ಲಿಕ್ ಮಾಡಿ. ಈ ಥರ ಇಲ್ಲಿ ನೋಡಿ ಚಲನ್ ನಂಬರ್ ಅಂತ ಬಂತು. ಈ ಥರದ್ದೊಂದು ಪೇಜ್ ಓಪನ್ ಆಯಿತು. ಇಲ್ಲಿ ಕ್ಯಾಶ್ ಪೇಮೆಂಟ್ ಅಂತಿದೆ, ಆನ್ಲೈನ್ ಪೇಮೆಂಟ್ ಅಂತಿದೆ. ಆನ್ಲೈನ್ ಪೇಮೆಂಟ್ ಮೇಲೆ ಸೆಲೆಕ್ಟ್ ಮಾಡ್ಕೊಳ್ಳಿ. ಅದಾದ ತಕ್ಷಣ ಆನ್ಲೈನ್ ಪೇಮೆಂಟ್ ಬ್ಯಾಂಕ್ಸ್ ಅಂತ ಇದೆಯಲ್ಲ, ಅಲ್ಲಿ ಕ್ಲಿಕ್ ಮಾಡಿದ್ರೆ ಕರ್ನಾಟಕ 1 ಅಂತ ಬರುತ್ತೆ, ಅದನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ಸೊ ಈ ಥರದ್ದು ಒಂದು ಪೇಜು ಓಪನ್ ಆಯಿತು. ಇಲ್ಲಿ ಸ್ಟೂಡೆಂಟ್ ನೇಮು, ಚಲನ್ ನಂಬರು ಇದೆಲ್ಲ ಸಿಗುತ್ತೆ ನಿಮಗೆ. ಪೇ ನೌ ಮೇಲೆ ಕ್ಲಿಕ್ ಮಾಡಿ. ಪೇ ನೌ ಮೇಲೆ ಕ್ಲಿಕ್ ಮಾಡಿದ್ರೆ ಈ ಥರ ಫುಲ್ ಡೀಟೇಲ್ಸ್ ಬಂತು. ಇಲ್ಲಿ ಒಂದು ಅನ್ಟಿಕ್ ಆಗಿರೋ ಬಾಕ್ಸ್ ಇದೆ, ಈ ಬಾಕ್ಸನ್ನು ಹೀಗೆ ಟಿಕ್ ಮಾಡಬೇಕು. ಇದಾದಮೇಲೆ ನಾನು ಸೆಲೆಕ್ಟ್ ಮಾಡ್ಕೊಳ್ತಾ ಇರೋದು ನೋಡಿ ರೇಸರ್ ಪೇ ಅಂತ ಇದೆಯಲ್ಲ, ಇದ್ರ ಮೇಲೆ ಸೆಲೆಕ್ಟ್ ಮಾಡಿಕೊಂಡು, ಆಯಿತಾ. RPUPI ಅಂತಿದೆ ನೋಡಿ, ಇದನ್ನು ಸೆಲೆಕ್ಟ್ ಮಾಡ್ಕೋತೀನಿ. ಇದೇ ಈಸಿಯೆಸ್ಟ್ ಬೇಗ ನಿಮಗೆ ಆಗುತ್ತೆ, ಅಪ್ಲಿಕೇಶನ್ ಪೇಮೆಂಟ್ ಬೇಗ ಆಗುತ್ತೆ. ಸೊ ಇದನ್ನು ಸೆಲೆಕ್ಟ್ ಮಾಡಿಕೊಂಡು ಇದ್ರ ಮೇಲೆ ಕ್ಲಿಕ್ ಮಾಡಿದ್ದೀನಿ, ಗ್ರೀನ್ ಬಂದಿದೆ. ಸೊ ಇವಾಗ ಕಂಟಿನ್ಯೂ ಫಾರ್ ಪೇಮೆಂಟ್ ಅಂತಿದೆಯಲ್ಲ, ಇದ್ರ ಮೇಲೆ ಕ್ಲಿಕ್ ಮಾಡ್ತೀನಿ ಈ ಥರ. ಸೊ ಈ ಥರದ್ದು ಒಂದು ಸ್ಟೇಟ್ಮೆಂಟ್ ಬರುತ್ತೆ, ಓಕೆ ಅಂತ ಕೊಡ್ತೀನಿ, ಆಯಿತಾ. ಇದು ಸೇಫ್ಟಿ ಪರ್ಪಸ್ಗೆ ಒಂದು ಫೋನ್ ನಂಬರು ಇಮೇಲ್ ಐ ಡಿ ಕೇಳುತ್ತೆ. ನಾನು ಸುಮ್ಮನೆ ಒಂದು ರ್ಯಾಂಡಮ್ ಫೋನ್ ನಂಬರ್ನ ಕೊಡ್ತೀನಿ. ನೀವೆಲ್ಲ ಕ್ಲೀನಾಗಿ ಫೋನ್ ನಂಬರ್ ಕೊಡಿ, ಆಯಿತಾ. 9986555819 ಇದು ನನ್ನದೇ ಫೋನ್ ನಂಬರು. ಸೊ ನಿಮಗೆಲ್ಲ ಗೊತ್ತು, ನೀವು ಎಷ್ಟೊಂದು ಜನ ಫೋನು ಮಾಡ್ತಿರ್ತೀರ ಅಲ್ವಾ. ಸೊ ಇವಾಗ ಪೇ ಯೂಸಿಂಗ್ UPI ಆರ್ QR ಅಂತ ಸೆಲೆಕ್ಟ್ ಮಾಡ್ಕೊಳ್ತೀನಿ. ನೋಡಿ ಇಷ್ಟು ಬಂತು. ಇವಾಗ ಇಲ್ಲಿ ಶೋ QR ಅಂತ ಕೊಡ್ತೀನಿ. QR ಕೋಡ್ ಬರುತ್ತೆ. ನನ್ನ ಮೊಬೈಲ್ನ ಎತ್ಕೋತೀನಿ, ಫೋನ್ಪೇ ಅಥವಾ ಗೂಗಲ್ ಪೇಯಿಂದ ಸ್ಕ್ಯಾನ್ ಮಾಡಿಬಿಟ್ಟು ಪೇಮೆಂಟ್ ಮಾಡಿದ ತಕ್ಷಣ ನಿಮ್ಮ ಪೇಮೆಂಟು ಸಕ್ಸಸ್ಫುಲ್ಲಾಗಿ ಒಂದು ನಿಮಗೆ ಚಾನಲ್ ನಂಬರ್ ಇರೋ ಅಪ್ಲಿಕೇಶನು ಸಿಗುತ್ತೆ ನಿಮಗೆ. ಅದನ್ನು ಸ್ಕ್ರೀನ್ಶಾಟ್ ಹೊಡೆದು ಭದ್ರವಾಗಿಟ್ಕೊಳ್ಳಿ. ಮುಂದಿನ ಪ್ರೊಸೀಜರು ನಿಮಗೆ ಇಮೇಲ್ ಐ ಡಿಗೋ ಅಥವಾ ನಿಮ್ಮ ಮನೆ ಅಡ್ರೆಸ್ಗೋ ಕ್ಲೀನಾಗಿ ನಿಮ್ಮ ಸ್ಕ್ಯಾನ್ಡ್ ಕಾಪಿ ಬರುತ್ತೆ. ತಲೆ ಕೆಡಿಸ್ಕೊಳಕ್ಕೆ ಹೋಗಬೇಡಿ, ಅದು ಬೇಗನೆ ಬರುತ್ತೆ. ನಿಮ್ಮ ಟೀಚರ್ ಹತ್ರ ತೋರಿಸಿ ರಿವ್ಯಾಲ್ಯೂಯೇಷನ್ಗೆ ಅಪ್ಲೈ ಮಾಡಿ. ಸೊ ದಿಸ್ ಇಸ್ ಆಲ್ ಅಬೌಟ್ ದ ಆನ್ಲೈನ್ ಅಪ್ಲಿಕೇಶನ್ ಪ್ರೋಸೆಸ್ ಫಾರ್ ಸ್ಕ್ಯಾನ್ಡ್ ಕಾಪಿ, ಆಯಿತಾ. ಕ್ಲೀನಾಗಿ ಅಪ್ಲೈ ಮಾಡಿ, ಗಡಿಬಿಡಿ ಮಾಡ್ಕೊಳ್ಬೇಡಿ. ಒಂದು 10 ನಿಮಿಷ ಲೇಟಾದರೂ ಪರವಾಗಿಲ್ಲ, ಎಲ್ಲ ಕರೆಕ್ಟಾಗಿ ಇದೇ ಪ್ರೊಸೀಜರಲ್ಲೇ ಮಾಡಿ. ಅಡ್ರೆಸ್ಸು ತಪ್ಪು ಹಾಕಬೇಡಿ, ಆಯಿತಾ. ಪಿನ್ ಕೋಡು ತಪ್ಪು ಹಾಕಬೇಡಿ, ಫೋನ್ ನಂಬರ್ನೂ ತಪ್ಪು ಹಾಕಬೇಡಿ, ಆಯಿತಾ. ಸಬ್ಜೆಕ್ಟ್ ಸೆಲೆಕ್ಷನ್ ಅಂತೂ ತಪ್ಪು ಮಾಡೋಕ್ಕೆ ಹೋಗಬೇಡಿ. ಸೊ ಇಷ್ಟೆಲ್ಲ ಹೇಳಿದ್ರು ಇನ್ನೂ ಡೌಟ್ ಏನೋ ಬಂದೇ ಬರುತ್ತೆ ಸ್ಟೂಡೆಂಟಿಗೆ. ಸೊ ಐ ಆಮ್ ಆಲ್ವೇಸ್ ಅವೈಲೇಬಲ್ ಟು ಕ್ಲಿಯರ್ ಯುವರ್ ಡೌಟ್ಸ್. ಸೊ ದಟ್ಸ್ ಇಟ್ ಫಾರ್ ದಿಸ್ ವಿಡಿಯೋ ಗೈಸ್. ದಿಸ್ ಈಸ್ ಯುವರ್ ಟೀಚರ್ ನಾಗಾಭರಣ signing off with a smile. I will meet you guys in the next video. Until then, have a nice day. Bye.